ಪ್ರಿಯ ವಿದ್ಯಾರ್ಥಿಗಳೇ, ನಾನು ಸಂಗಮೇಶ್ ಹಿರೇಮಠ್, ಸಹಾಯಕ ಪ್ರಾಧ್ಯಾಪಕ, ಕನ್ನಡ ವಿಷಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜಳಕಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. BSc ಮೊದಲನೇ ಸೆಮಿಸ್ಟರ್ನ BSc ಮೊದಲನೇ ವರ್ಷದ ಮೊದಲನೇ ಸೆಮ್ನ ಕನ್ನಡ ಬೇಸಿಕ್ ಕನ್ನಡ ವಿಭಾಗದ ಗದ್ಯ ಭಾಗ ಮನೆ ಅಂಗಳದಲ್ಲಿ ಔಷಧಿವನ. ಈ ಲೇಖನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ 3 ತರಗತಿಗಳನ್ನು ನಾವು ನೋಡಿದ್ದೇವೆ. ನೀವೆಲ್ಲರೂ ಭಾಗವಹಿಸಿದ್ರಿ. ಈ 4ನೆಯ ಅಧಿವೇಶನದಲ್ಲಿ ಮುಂದಿನ ಭಾಗವನ್ನು ಕುರಿತು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಕರಿಬೇವು, ಜ್ಯೇಷ್ಠಮಧು, ತುಂಬೆ ಮತ್ತು ದಾಸವಾಳ ಈ ಸಸ್ಯಗಳ ಔಷಧೀಯ ಗುಣಗಳು, ರಾಸಾಯನಿಕ ಗುಣಗಳು ಹಾಗೂ ಅವುಗಳಿಂದ ಇರುವ ಉಪಯುಕ್ತತೆ ಎಲ್ಲವನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ದೊಡ್ಡಪತ್ರೆ, ನಂದಿ ಬಟ್ಟಲು ಈ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನೆ ಅಂಗಳದಲ್ಲಿ ಅಂದರೆ ನಮ್ಮ ಮನೆಯ ಸುತ್ತಮುತ್ತಲು ಅಥವಾ ಹಿತ್ತಲಿನಲ್ಲಿ ಬೆಳೆಯುವಂಥ ಸಸ್ಯಗಳಲ್ಲಿ ಎಷ್ಟು ಔಷಧೀಯ ಗುಣವಿದೆ ಎಂಬುದನ್ನು ಪ್ರಸ್ತುತ ಲೇಖನದಲ್ಲಿ ಡಾಕ್ಟರ್ ವಸುಂಧರಾ ಭೂಪತಿಯವರು ವಿವರಿಸುತ್ತಾ ಹೋಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಇದೊಂದು ವಿಶೇಷವಾದಂತಹ ಲೇಖನವಾಗಿದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಮಾಹಿತಿಯನ್ನು ನೀಡುವಂತಹ ಗದ್ಯ ಲೇಖನವಾಗಿದೆ. ಈಗ ದೊಡ್ಡಪತ್ರೆ ಈ ಸಸ್ಯದ ಕುರಿತು ತಿಳಿದುಕೊಳ್ಳೋಣ. ದೊಡ್ಡಪತ್ರೆಯ ತವರು ಭಾರತ. ಇದರ ಎಲೆ ಖಾರ ಇರುವುದರಿಂದ ಸಲಾಡ್ ಮತ್ತು ಮಾಂಸಾಹಾರದಲ್ಲಿ ಹೆಚ್ಚು ಬಳಸಲಾಗುತ್ತದೆ. ಇದೊಂದು ಸುವಾಸನಾಭರಿತ ಗಿಡವಾಗಿದೆ. ದೊಡ್ಡಪತ್ರೆ ಎಲೆಯಿಂದ ಚಟ್ನಿ, ತುಂಬಳಿ ತಯಾರಿಸುತ್ತಾರೆ. ಈ ದೊಡ್ಡಪತ್ರೆಯ ವೈಜ್ಞಾನಿಕ ಹೆಸರು ಕೋಲಿಯಸ್ ಅಂಬಾನಿಕಸ್ ಅಂತ. ಈ ಸಸ್ಯ ಲ್ಯಾಮಿಯೇಸಿ ಕುಟುಂಬಕ್ಕೆ ಸೇರಿದೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಒಂದು ಸಸ್ಯಗಳ ಯಾವ ಕುಟುಂಬಕ್ಕೆ ಸೇರಿವೆ ಎಂಬುದನ್ನು ತಿಳ್ಕೊಂಡಿದ್ದೆವು. ಒಂದಲಗ ಎಂಬುದು ಏಪಿಯೇಸಿ ಕುಟುಂಬಕ್ಕೆ ಸೇರಿದ. ಇದು ಯಾವುದು ಅಮೃತ ಬಳ್ಳಿ ಮೆನಿಸ್ಪೆರ್ಮಿಸಿಯೆ ಕುಟುಂಬಕ್ಕೆ ಸೇರಿದ. ಹೀಗೆ ಈ ದೊಡ್ಡ ಪತ್ರೆ ಲ್ಯಾಮಿಯೇಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಸಸ್ಯ. ಗಿಡದ ಕಾಂಡ ರಸಭರಿತವಾಗಿರ್ತದೆ. ನೆಲಕ್ಕೆ ತಾಗುವ ಗಿಣ್ಣುಗಳಿಂದ ಅಂದರೆ ಬೇರುಗಳು ಮಳೆಯುತ್ತವೆ. ಯಾವ ರೀತಿ ಈ ಆಲದ ಮರ ಬೇರುಗಳು ಮತ್ತು ಮಳೆ ಚಿಗಿತಾವೆ, ಆ ರೀತಿ. ಕಾಂಡದ ಬುಡದ ಕಡೆ ನುಣುಪಾಗಿದ್ದು ಹೊಳಪಿನಿಂದ ಕೂಡಿರುತ್ತದೆ. ಅದು ತುದಿ ಭಾಗದ ಕಡೆ ರೋಮಗಳು ಮತ್ತು ರೋಮಗ್ರಂಥಿಗಳು ಇರುವುದರಿಂದ ಹೊಳಪುತನ ಕಂಡುಬರುವುದಿಲ್ಲ. ರಸಭರಿತ ಎಲೆಗಳು ಅಗಲವಾಗಿ ಅಂಡಾಕಾರವಾಗಿರುತ್ತವೆ. ಎಲೆಯ ಅಂಚು ಹಾಲಿನಂತಿರುತ್ತದೆ. ಗಿಡದ ಎಲ್ಲ ಭಾಗದಿಂದಲೂ ಒಂದು ರೀತಿಯ ಸುವಾಸನೆ ಹೊಮ್ಮುತ್ತಿರುತ್ತದೆ. ಕೋಲಿಯಸ್ ಅಂಬಾನಿಕಸ್ ಎಂಬ ವೈಜ್ಞಾನಿಕ ಹೆಸರನ್ನು ಹೊಂದಿದೆ. ಈ ಸಸ್ಯ ನೋಡ್ರಿ ಲ್ಯಾಮಿಯೇಸಿ ಕುಟುಂಬಕ್ಕೆ ಸೇರಿದೆ. ಗಿಡದ ಕಾಂಡ ರಸಭರಿತವಾಗಿರುತ್ತದೆ. ಗಿಡದ ಎಲ್ಲ ಭಾಗದಿಂದಲೂ ಒಂದು ರೀತಿಯ ಸುವಾಸನೆ ಹೊರಹೊಮ್ಮುತ್ತಿರುತ್ತದೆ. ಇದರ ಔಷಧೀಯ ಗುಣಗಳೇನು? ದೊಡ್ಡ ಪತ್ರೆಯ ಬಳಕೆಯಿಂದ ಏನು ಔಷಧ, ನಮ್ಮ ದೇಹಕ್ಕೆ ಏನು ಹಿತದ ಅನ್ನುವಂಥದ್ದು ವಿಚಾರ. ಕೆಮ್ಮು ಹಾಗೂ ಗಂಟಲು ನೋವಿನಿಂದ ಬಳಲುವವರು ದೊಡ್ಡ ಪತ್ರೆ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡಬೇಕು. ಮಕ್ಕಳಲ್ಲಿ ಅಜೀರ್ಣ ಉಂಟಾಗಿದ್ದಲ್ಲಿ ದೊಡ್ಡ ಪತ್ರೆ ಎಲೆಯ ರಸಕ್ಕೆ ಜೇನು ಬೆರೆಸಿ ಕುಡಿಸೋದರಿಂದ ಹೊಟ್ಟೆಯುಬ್ಬರ ಕಡಿಮೆ ಆಗ್ತದೆ.
ಮೈಮೇಲೆ ಪಿತ್ತದ ಗಂಧೆಗಳುಂಟಾಗಿದ್ದಲ್ಲಿ ದೊಡ್ಡಪತ್ರೆ ಎಲೆಗಳಿಗೆ ಉಪ್ಪು ಸವರಿ ತಿನ್ನಬೇಕು. ಅಂದರೆ ಮೈಮೇಲೆ ಗದುವ ಅಂತಾರಲ್ಲ ನಮ್ಮ ಕಡೆ ಬಯಲು ಸೀಮೆಯ ಭಾಷೆ, ಗದುವ ಆಗಿದ್ದರೆ ದೊಡ್ಡಪತ್ರೆ ಎಲೆಗಳಿಗೆ ಉಪ್ಪು ಸವರಿ ತಿನ್ನಬೇಕು. ಮತ್ತು ಎಲೆಯನ್ನು ಅರೆದು ರಸವನ್ನು ಮೈ ಹಚ್ಚಿಕೊಳ್ಳುವುದರಿಂದ ಗಂಧ ಕಡಿಮೆ ಆಗುತ್ತದೆ, ಅಂದರೆ ಆ ಗದುಗಳು ಕಡಿಮೆ ಆಗ್ತವೆ. ಮಕ್ಕಳಲ್ಲಿ ಕೆಮ್ಮಿನಿಂದ ಕೂಡಿದ ಜ್ವರವಿದ್ದಲ್ಲಿ ದೊಡ್ಡಪತ್ರೆ ಎಲೆಯ ರಸ ಅರ್ಧ ಚಮಚಿಗೆ ಒಂದು ಚಿಟಿಕೆ ಹಿಪ್ಪಲಿ ಪುಡಿ. ಹಿಪ್ಪಲಿ ಕೂಡ ಭಾಳ ಒಳ್ಳೆಯ ಔಷಧಿ ಗುಣ, ನೀವು ಮನೆಯೊಳಗೆ ಅಜ್ಜ ಅಜ್ಜಿ ಕೇಳ್ರಿ ತಿಳಿತದೆ. ಹಿಪ್ಪಲಿ ಪುಡಿ ಮತ್ತು ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಸಬೇಕು. ಜೇನುಹುಳು ಮತ್ತು ಕ್ರಿಮಿಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆ ಎಲೆಯನ್ನು ಅರಿದು ಕಡಿದ ಜಾಗದಲ್ಲಿ ಲೇಪಿಸುವುದರಿಂದ ನೋವು. ಕರಿಬೇವು ಕೂಡ ಕ್ರಿಮಿಕೀಟ ಕಡಿದ್ರೆ ಹಚ್ಚುವಂಥ ಅದರ ತೊಗಟೆಯ ರಸವನ್ನು ಹಚ್ಚಿದ್ರೆ ಕಡಿಮೆ ಆಗ್ತದಂತೆ. ಈ ದೊಡ್ಡಪತ್ರೆ ಎಲೆ ಜೇನುಹುಳ ಮತ್ತು ಕ್ರಿಮಿಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆ ಎಲೆಯನ್ನು ಅರಿದು ಕಡಿದ ಜಾಗ ಲೇಪಿಸುವುದರಿಂದ ನೋವು ಉರಿ ಕಡಿಮೆ ಆಗ್ತದೆ, ತಗ್ಗುತ್ತದೆ. ಸಂಧಿವಾತದಿಂದ ಬಳಲುವವರು, ಅಂದರೆ ಈ ಕಾಲ ಕೈ ಹಿಡಿದಿರ್ತಾವೆ ವಾತ ಆಗ್ಯದಂತಾರೆ, ಅವರು ಎಲೆಯನ್ನು ಅರಿದು ಲೇಪಿಸಿಕೊಳ್ಳಬೇಕು. ಮತ್ತು ಈ ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಕಲ್ಲುಗಳ ತೊಂದರೆ ಇದ್ದಲ್ಲಿ ಎಲೆಯನ್ನು ಪ್ರತಿದಿನ ಚಟ್ನಿ ಮಾಡಿ ತಿನ್ನೋದರಿಂದ ಕಲ್ಲು ಕರಗ್ತಾವೆ ಅಂತ. ಹೀಗೆ ದೊಡ್ಡಪತ್ರೆ ಔಷಧ ಗುಣಗಳು ತುಂಬ ನಮಗೆ ಹಿತವಾಗ್ಯವ, ನಮಗೆ ಉಪಯುಕ್ತತೆ ಅದಾವ. ಆದ್ದರಿಂದ ಈ ದೊಡ್ಡಪತ್ರೆ ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೋಬೇಕಾಗಿದ್ದು. ಮುಖ್ಯವಾಗಿ ದೊಡ್ಡಪತ್ರೆ ಕೋಲಿಯಸ್ ಅಂಬಾನಿಕಸ್ ಎಂಬ ವೈಜ್ಞಾನಿಕ ಹೆಸರನ್ನು ಹೊಂದಿದೆ. ಇದು ಲ್ಯಾಮೇಸಿ ಕುಟುಂಬಕ್ಕೆ ಸೇರಿದೆ. ಇದು ಕೆಮ್ಮು ಹಾಗೂ ಗಂಟಲು ನೋವಿಂದ ಬಳಲುವವರಿಗೆ ಉಪಯುಕ್ತಕಾರಿ. ಮತ್ತು ಜೇನುಳು ಕ್ರಿಮಿಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆ ಎಲೆಯನ್ನು ಅರಿದು ಕಡಿದ ಲೇಪಿಸುವುದರಿಂದ ನೋವು ಉರಿ ಕಡಿಮೆ ಆಗ್ತದೆ. ಮೂತ್ರಕೋಶದ ಕಲ್ಲುಗಳು ಕರಗ್ತಾವೆ. ಹೀಗೆ ಈ ದೊಡ್ಡಪತ್ರೆಯ ಉಪಯುಕ್ತತೆ ಬಹಳ ಇದೆ. ಇನ್ನು ಮುಂದಿನ ಒಂದು ಸಸ್ಯ ನಂದಿ ಬಟ್ಟಲು. ನಂದಿ ಬಟ್ಟಲು ಗಿಡವನ್ನು ಮನೆ ಅಂಗಳದಲ್ಲಿ ಬೆಳೆಸುವುದು ಸಮೃದ್ಧಿಯ ಸಂಕೇತ ಅಂತಂದರೆ ಇದು ಒಂದು ದೈವಿಕ ಅಂಶವನ್ನು ಹೊಂದಿದೆ ಅನ್ನುವಂಥ ಒಂದು ವಿಚಾರ ನಮ್ಮ ಹಿಂದಿನ ಜನರಲ್ಲಿ ಇತ್ತು. ನಂದಿ ಬಟ್ಟಲು ಗಿಡವನ್ನು ಮನೆ ಅಂಗಳದಲ್ಲಿ ಬೆಳೆಸುವುದು ಸಮೃದ್ಧಿಯ ಸಂಕೇತ. ಬಹು ಎಸಳುಗಳುಳ್ಳ, ಬಹು ದಳಗಳುಳ್ಳುವಂಥ ಸುಂದರವಾದ ನಂದಿ ಬಟ್ಟಲು ಎಲ್ಲೆಡೆ ಲಭ್ಯವಿದ್ದರೂ 5 ಎಸಳಿನ ಮಲ್ಲಿಗೆ ಹೂವನ್ನು ಹೋಲುವ ನಂದಿ ಬಟ್ಟಲು ಹೆಚ್ಚು ಔಷಧಿ ಗುಣ ಹೊಂದಿದೆ. ಭಾರತದೆಲ್ಲೆಡೆ ಬೆಳೆಯಲಾಗುತ್ತದೆ. ವಾಮನ ಪುರಾಣದಲ್ಲಿ, ಅಂದರೆ 18 ಪುರಾಣಗಳಲ್ಲಿ ಒಂದು ವಾಮನ ಪುರಾಣ, ಅಂದರೆ ಇದು ವಿಷ್ಣುವಿನ ಒಂದು ಅವತಾರ, ವಾಮನ ಅವತಾರ. ಆ ವಾಮನ ಪುರಾಣದಲ್ಲಿ ಇದರ ಹೂಗಳನ್ನು ವಿಷ್ಣುವಿಗೆ, ಮಹಾಸರಸ್ವತಿ ವ್ರತದಲ್ಲಿ ಸರಸ್ವತಿಗೆ, ನಿತ್ಯ ಸೋಮವಾರ ವ್ರತದಲ್ಲಿ ಶಿವ ಮತ್ತು ಗೌರಿಯರ ಪೂಜೆಗಾಗಿ ಉಪಯೋಗಿಸುವರು ಅಂತ ಹೇಳಿದೆ. ನೋಡಿ, ವಾಮನ ಪುರಾಣದೊಳಗೆ ಈ ಹೂವನ್ನು ಯಾವ ದೇವರಿಗೆ ಯಾವ ದಿನ ಬಳಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಮ್ಮ ಪುರಾಣಗಳು ತಿಳಿಸ್ತವೆ. ಪುರಾಣಗಳು ಕೂಡ ಒಳ್ಳೆಯ ಮೈಥಾಲಜಿ ರೀ, ಭಾಳ ಒಳ್ಳೆಯ ಜ್ಞಾನವನ್ನು ಕೊಡ್ತಾವೆ. ನಮ್ಮ ಮೈಥಾಲಜಿ ನಾವು ತಿಳ್ಕೋಬೇಕು. ಈ ಪುರಾಣಗಳಲ್ಲಿ ಇರುವಂಥ ವಿಚಾರ ಭಾಳ ಒಳ್ಳೆಯ ಮೈಥಾಲಜಿ ಅದು. ಯುರೋಪಿನಲ್ಲಿ ನಂದಿ ಬಟ್ಟಲನ್ನು ಸುಗಂಧ ದ್ರವ್ಯವಾಗಿ ಮತ್ತು ಮಸಾಲೆ ಪದಾರ್ಥ ಬಳಸುತ್ತಾರೆ. ಅಲ್ಲಿ ಇದು ಬಡವರ ಔಷಧಿ ಎಂದು ಪರಿಗಣಿಸಲ್ಪಟ್ಟಿದೆ. ನೋಡಿರಿ, ಯುರೋಪ್ ದೇಶದೊಳಗೆ. ಸಸ್ಯ ವರ್ಣನೆ. ಕಾಂಡವು ಶಾಖೋಪಶಾಖವಾಗಿ ಸಾಧಾರಣ 6 ರಿಂದ 7 ಅಡಿ ಎತ್ತರ ಬೆಳೆ ದೊಡ್ಡ ಗಿಡ. ರೆಂಬೆಗಳಲ್ಲಿ ಪ್ರತಿ 2 ಅಂಗುಲ ಅಂತರದಲ್ಲಿ ಹಸಿರು ಬಣ್ಣದ ಎಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿರುತ್ತವೆ. ಎಲೆಯನ್ನು ಕಾಂಡದಿಂದ ಬೇರ್ಪಡಿಸಿದಾಗ ಹಾಲು ಬರುತ್ತದೆ. ರೆಂಬೆಗಳ ತುದಿಯಲ್ಲಿ ಬಿಳಿಯ ಬಣ್ಣದ ಸುವಾಸನೆಯುಳ್ಳ ಹೂವು ಕಾಣಿಸಿಕೊಳ್ಳುತ್ತದೆ. ಹೂವು ಸುವಾಸನೆ ಭರಿತವಾಗಿರುತ್ತದೆ. ಇದು ರಾಸಾಯನಿಕ ಘಟಕಗಳು ಏನದ, ಈ ರಾಸಾಯನಿಕ ಅಂಶಗಳು ಏನು ದೊಡ್ಡಪತ್ರೆಯಲ್ಲಿ ಅಂದರೆ ನಂದಿ ಬಟ್ಟಲಿನಲ್ಲಿ ಕ್ಷಾರಗಳದ, ಅಂದರೆ ಇದು ನಮ್ಮ ದೇಹದಲ್ಲಿ ಜೀರ್ಣಶಕ್ತಿಗೆ ಉಪಯುಕ್ತತೆ. ಟ್ಯಾನಿನ್, ವೆಲಿರಿಯಾನ್, ಗ್ಲುಕೋಸೈಡ್ ಮತ್ತು ರೇಸಿನ್ಗಳು ಇರುತ್ತವೆ. ಈ ರಾಸಾಯನಿಕ ಅಂಶಗಳ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಈ ನಂದಿ ಬಟ್ಟಲಿನ ಉಪಯುಕ್ತತೆ ಏನು, ಔಷಧಿ ಗುಣಗಳು ಏನು ಅನ್ನೋದು ನೋಡಿರಿ. ಇದು ಬಹಳ ಮುಖ್ಯವಾಗಿ ಕಣ್ಣಿನ ತೊಂದರೆ, ಮದ್ರಾಸ್ ಐ ಅಂದರೆ ಕಂಜಕ್ಟಿವೈಟಿಸ್, ಕಣ್ಣು ಕೆಂಪಾಗುವುದು, ಕಣ್ಣಿನಲ್ಲಿ ಉರಿ, ಕಣ್ಣಿನಲ್ಲಿ ನೋವಿದ್ದಾಗ ಈ ಸಸ್ಯವನ್ನು ಉಪಯೋಗಿಸ್ತಾರೆ. ನಂದಿ ಬಟ್ಟಲದ ಮಗ್ಗುಗಳನ್ನು ಸ್ವಚ್ಛವಾದ ಬಿಳಿಯ ವಸ್ತ್ರದಲ್ಲಿಟ್ಟು ಗಂಟು ಕಟ್ಟಿ ಎದೆ ಹಾಲಿನಲ್ಲಿ ಮುಳುಗಿಸಿ ನಂತರ ಹಾಲಿನ ಹನಿಯನ್ನು ಕಣ್ಣಿಗೆ ಹಿಂಡುವುದರಿಂದ ಗುಣವಾಗುತ್ತದೆ. ನೋಡಿರಿ, ಬಹಳ ಮಹತ್ವದ್ದು. ಕಣ್ಣು ಬಂದು ಅಂದ್ರೆ, ಕಣ್ಣು ಕೆಂಪಾದವು ಅಂದ್ರೆ, ಕಣ್ಣು ಉರ್ಲಿಕ್ಕತ್ತು ಅಂದ್ರೆ, ಕಣ್ಣು ನೋವಾದವು ಅಂದ್ರೆ, ಹಿಂದಿನ ದಿನಗಳಲ್ಲಿ ನಮ್ಮ ತಾಯಂದಿರು ಇದನ್ನು ಉಪಯೋಗಿಸ್ತಾ ಇದ್ದರು. ಇನ್ನು ಎದೆ ಹಾಲು ದೊರೆಯದಿರುವ ಸಂದರ್ಭದಲ್ಲಿ ಎದೆ ಹಾಲಿನ ಬದಲಿಗೆ ಎಳನೀರನ್ನು ಕೂಡ ಬಳಸಬಹುದಂತ. ನೋಡಿರಿ, ಎಳನೀರು ಕೂಡ ಎದೆ ಹಾಲಿಗೆ ಸಮಾನವಾದಂಥದ್ದು. ಹೀಗೆ ಈ ನಂದಿ ಬಟ್ಟಲಿನ ಉಪಯೋಗತೆ ಬಹಳ ಇದೆ.
ಕಂಜಕ್ಟಿವೈಟಿಸ್ ಕಣ್ಣಿನ ತೊಂದರೆ ರೋಗಕ್ಕೆ ಉತ್ತಮ ಔಷಧಿ. ಕಣ್ಣು ತೊಂದರೆ, ಕಣ್ಣು ಉರಿ, ಕಣ್ಣು ಕೆಂಪಾಗುವುದು, ಕಣ್ಣಿನ ನೋವಿಗೆ ಇದು ಉತ್ತಮ ಔಷಧಿ. ಈ ತರಗತಿಯಲ್ಲಿ ನಾವು ಒಂದು ದೊಡ್ಡ ಪತ್ರೆ ಮತ್ತು ನಂದಿ ಬಟ್ಟಲಿನ ಬಗ್ಗೆ ತಿಳಿದುಕೊಂಡೆವು. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು 5 ಪ್ರಶ್ನೆಗಳನ್ನು ನಾನು ಮಾಡಿದ್ದೀನಿ, ನಿಮಗೆ ಕೇಳ್ತೀನಿ. ಯಾವ ಗಿಡವನ್ನು ಮನೆಯಂಗಳದಲ್ಲಿ ಬೆಳೆಸುವುದು ಸಮೃದ್ಧಿಯ ಸಂಕೇತ ಎಂದು ತಿಳಿಯಲಾಗಿತ್ತು? ಆಯ್ಕೆಗಳು: ದಾಸವಾಳ, ತುಂಬೆ, ಜ್ಯೇಷ್ಠಬದು, ನಂದಿ ಬಟ್ಟಲು. ಇದರಲ್ಲಿ ಯಾವುದು ಉತ್ತರ ಆಗ್ತದೆ ಅನ್ನೋದು ವಿಚಾರ ಮಾಡಿರಿ. 2, ಕಣ್ಣಿನ ತೊಂದರೆ ಇದ್ದಾಗ ಈ ಸಸ್ಯ ಉತ್ತಮ ಔಷಧಿಯಾಗುತ್ತದೆ. ನಮ್ಮ ಕಣ್ಣಿನ ತೊಂದರೆ ಇದ್ದಾಗ ಯಾವುದು? ನಂದಿ ಬಟ್ಟಲು, ಅಡುಸೋಗೆ, ದಾಸವಾಳ, ಜ್ಯೇಷ್ಠ ಮಧು. ಇವರಲ್ಲಿ ಯಾವುದು ಉತ್ತರ ಆಗುತ್ತೆ? ದೊಡ್ಡ ಪತ್ರೆಯ ತವರು ದೇಶ ಯಾವುದು? ಬರ್ಮಾ, ಭಾರತ, ಶ್ರೀಲಂಕಾ, ಚೀನಾ. ಇದರಲ್ಲಿ ಯಾವುದು ಸರಿಯಾದ ಉತ್ತರ? ದೊಡ್ಡ ಪತ್ರೆಯ ವೈಜ್ಞಾನಿಕ ಹೆಸರು ಯಾವುದು? ಆಯ್ಕೆಗಳು: ಕೋಲಿಯಸ್ ಅಂಬಾನಿಕಸ್, ಲ್ಯೂಕಸ್ ಅಸ್ಟೇರಾ, ಲಿಕೋರಸ್ ಗ್ಲಾಬ್ರಾ, ಅಡುತೋಡ ಜಲೈನಿಕ. 5, ಇದೊಂದು ಸುವಾಸನಭರಿತ ಸಸ್ಯವಾಗಿದೆ. ತುಂಬೆ, ಜ್ಯೇಷ್ಠಮಧು, ದಾಸವಾಳ, ಒಂದೆಲಗ. ಇವು ಮುಖ್ಯವಾಗಿ 5 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಈ ತರಗತಿಯಲ್ಲಿ ಹಿಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ಒಟ್ಟಾರೆ ಇಲ್ಲಿವರೆಗೆ ನಾವು ಒಟ್ಟು 9 ಸಸ್ಯಗಳ 4 ಅವಧಿಯಲ್ಲಿ 9 ಔಷಧೀಯ ಸಸ್ಯಗಳ ಬಗ್ಗೆ ತಿಳ್ಕೊಂಡೆವು. ಮುಂದಿನ ತರಗತಿಯಲ್ಲಿ ನುಗ್ಗೆ ಅನ್ನುವಂಥ ಒಂದು ಔಷಧಿ ಸಸ್ಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಅವಧಿಯಲ್ಲಿ ಮುಂದಿನ ವಿಷಯವನ್ನು ಹೇಳಲಾಗುತ್ತದೆ.